ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ದಿನಗೂಲಿ ಕನಿಷ್ಠ ವೇತನ ನೌಕರರಾಗಿ ಸುಮಾರು 15ರಿಂದ 20 ವರ್ಷಕ್ಕಿಂತ ಮೇಲ್ಪಟ್ಟು ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ 5 ತಿಂಗಳಿನಿಂದ ವೇತನ ನೀಡದೇ ಇರುವುದರಿಂದ ಮತ್ತು ನೇರವಾಗಿ ಇಲಾಖೆ ವತಿಯಿಂದ ವೇತನ ಪಾವತಿಸುವಂತೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ಮಾಡಲಾಗಿದೆ. ಕಲಬುರಗಿಯ ಸಮಾಜ ಕಲ್ಯಾಣ ಇಲಾಖೆ ಎದುರುಗಡೆ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಅಲ್ಲಿನ ನೌಕರರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ದಶರಥ್ ಕಲಗುರ್ತಿಯವರು ಮಾತನಾಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕಾರ್ಮಿಕರ ವೇತನವನ್ನು ನೀಡಲೇಬೇಕು. ಕಾರ್ಮಿಕರ ವೇತನವನ್ನು ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳಿಗೆ ಕಾರ್ಮಿಕರಿಗೆ ನಿರ್ಲಕ್ಷ್ಯ ವಹಿಸಿದಂತ ಅಧಿಕಾರಿಗಳಿಗೆ ಕಾರ್ಮಿಕರ ವೇತನವನ್ನು ಕೊಡಲು ನಿರ್ಲಕ್ಷ್ಯ ವಹಿಸಿದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಸುಮಾರು ವಸತಿ ನಿಲಯಗಳಲ್ಲಿ 67 ಜನ ಕನಿಷ್ಠ ವೇತನವೆಂದು ಗುರುತಿಸಿಕೊಂಡು ಇಲ್ಲಿವರೆಗೆ ಇಲಾಖೆ ವತಿಯಿಂದನೇ ವೇತನವನ್ನು ನೀಡಿದ್ದಾರೆ. ಆದರೆ ಕೆಲವು ದಿನಗಳಿಂದ ಇವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ವೇತನ ನೀಡದೆ ಇವತ್ತು ಹೊರಗುತ್ತಿಗೆ ಆಧಾರದ ಮೇಲೆ ವೇತನ ತೆಗೆದುಕೊಡ್ರಿ ಅಂತಕ್ಕಂಥ ಆದೇಶ ಮಾಡಿದ್ದು ನಾವು ಖಂಡಿಸಿ ಇವತ್ತಿನ ದಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 67 ಜನ ಕನಿಷ್ಠ ವೇತನ ಕಾರ್ಮಿಕರು ಇವತ್ತು ಧರಣಿ ಸತ್ಯಾಗ್ರಹದ ಮುಖಾಂತರ ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಈಗಾಗಲೇ ಯಾವುದೇ ಹಬ್ಬ ಹರಿದಿನಗಳಿದ್ದರೂ ಕೂಡ ಅವರಿಗೆ ಒಂದು ದಿನ ರಜೆ ಕೊಡದೆ ಅವರಿಗೆ ಕೆಲಸ ತೆಗೆದುಕೊಳ್ತೀರಿ. ಅವರ ಕಷ್ಟ ಸುಖಕ್ಕೆ ಯಾಕೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ನೇರವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಕೇಳ್ತಕ್ಕಂಥ ಕೆಲಸ ನಮ್ಮದಾಗಿದೆ. ಯಾಕಂದರೆ ಅವರು ಯಾವುದೇ ಹಬ್ಬ ಹರಿದಿನಗಳಿದ್ದರೂ ಕೂಡ ಅವರಿಗೆ ಯಾವುದೇ ರಜೆ ನೀಡದೆ ನೀವು ಅವರಿಗೆ ಕೆಲಸ ತೆಗೆದುತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನೀವು ವಾರ್ಡನ್ ಮುಖಾಂತರ ತೆಗೆದುಕೊಳ್ತೀರಿ. ಆದರೆ ಅವ್ರು ಹ್ಯಾಂಗೆ ಬದುಕಲತ್ತಾರ, ಯಾವ ರೀತಿಯಲ್ಲಿ ಬದುಕಲತ್ತಾರ, ಅವ್ರ ಕಷ್ಟ ಸುಖಗಳೇನು, ಅವ್ರಾಗೆ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ಬಗ್ಗೆ ಕಾಳಜಿ ವಹಿಸದೆ ಅವರಿಗೆ ಸುಮಾರು 5 ತಿಂಗಳಿಂದ ಇನ್ನೂವರೆಗೆ ವೇತನ ನೀಡದೆ ಅವ್ರು ಯಾವ ಥರ ಬದುಕಬೇಕು ಅಂತದಕ್ಕಂತ ಕೂಡ ನಾವು ಕೂಡ ಆಲೋಚನೆ ಮಾಡಬೇಕಾಗಿದೆ ತಾವೆಲ್ಲರೂ. ಯಾಕಂದರೆ ಅವರು ಅಧಿಕಾರಿಗಳಾಗಿ ನಿಮಗೆ ಒಂದೇ ತಿಂಗಳ ಪಗಾರ ನೀಡದೆ ಹೋದರೆ ನಿಮ್ಮ ಕುಟುಂಬ ಯಾವ ರೀತಿ ಆಗ್ತದಂಥದ್ದು ಕೂಡ ಆಲೋಚನೆ ಮಾಡ್ತೀರಿ. ಆದರೆ 5 ತಿಂಗಳು ಕೂಡ ಅವರೇ ಬದುಕ್ತಕ್ಕಂಥ ಅವರ ಮಕ್ಕಳ ವಿದ್ಯಾಭ್ಯಾಸದ ಫೀಸ್ಗಳಾಗಲಿ ಮತ್ತು ಮನೆ ಬಾಡಿಗೆ ಆಗಲಿ ಯಾವ ರೀತಿಯಿಂದ ಕೊಡಬೇಕು ಅಂತಕ್ಕಂಥದ್ದು ನೀವು ಆಲೋಚನೆ ಮಾಡಬೇಕು. ಯಾಕಂದರೆ 11 ತಿಂಗಳಿಂದ ಮೊದಲು ಕೂಡ 11 ತಿಂಗಳಿಂದ ವೇತನ ನೀಡದೆ ಹೋದರೂ ಕೂಡ ಅವತ್ತು ಕೂಡ ಇದೇ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಚೇರಿ ಎದುರಿಗೆ ಧರಣಿ ಮಾಡಿದಾಗ ಅವಾಗ ಎಲ್ಲ ರೀತಿಯಿಂದ ಪಗಾರ ನಾವು ವೇತನ ನೀಡಿದ್ದೀರಿ. ಅದೇ ರೀತಿ ಈ ನಮ್ಮ ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕರಾಗಿ ಬಂದಾಗಿನಿಂದ ಈ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಮಿಕರಿಗೆ ಭಾಳ ತೊಂದರೆ ಆಗ್ತದೆ. ಯಾಕಂದರೆ ಇವರು ಬದುಕ್ತಕ್ಕಂಥ ಜೀವನ ಹೆಂಗಿದೆ ಅಂದರೆ ಅವರು ದಿನನಿತ್ಯ ಬದುಕ್ತಕ್ಕಂಥ ಜೀವನ ಇದೆ. ನೀವು ಅವ್ರಿಗೆ ಕೊಡದೆ 12ರಿಂದ 15 ಸಾವಿರ ವೇತನ ಕೊಡ್ತೀರಿ. ಅದರಲ್ಲಿ ಒಂದು ತಿಂಗಳದಾಗ ಅವರೆಲ್ಲ ಮನೆ ಬಾಡಿಗೆ ಮತ್ತು ಅವರ ಮನೆ ಖರ್ಚುಗಳನ್ನು ನೋಡಿಕೊಂಡು ಉಪಜೀವನ ಭಾಳ ಮಾಡೋದಕ್ಕೆ ಭಾಳ ಕಷ್ಟವಾಗ್ತಾಯಿದೆ. ಆದ್ದರಿಂದ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಿಮಗೆ ಒಂದು ವೇಳೆ ಇಲಾಖೆ ಬಗ್ಗೆ ಅನುಭವ ಇರಲಿಲ್ಲ ಅಂದರೆ ನೀವು ಸಮಾಜ ಕಲ್ಯಾಣ ಬಿಟ್ಟು ತೊಲಗುರಿ ಅಂತದ್ದು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂದರೆ ನೀವು ಆಹಾರ ಇಲಾಖೆಯಿಂದ ಬಂದತಕ್ಕಂಥ ಅಧಿಕಾರಿ ಆಗಿರುವುದರಿಂದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಕ್ಕಂಥ ಯಾವುದೇ ಕಾರ್ಯಚಟುವಟಿಕೆಗಳು ತಮಗೆ ಅರಿವು ಇಲ್ಲದ ಕಾರಣ ಈ ರೀತಿ ಆಗ್ತಾ ಇರಬಹುದು ಅಂತಕ್ಕಂಥದ್ದು ಕೂಡ ನಾವು ಆಲೋಚಿಸಿದ್ದೀವಿ. ಯಾಕಂದರೆ ಇವತ್ತಾಗಲೇ ದೌರ್ಜನ್ಯ ಪ್ರಕರಣಗಳು ಕೇಸ್ ಆಗಿರ್ಬೋದು ಮತ್ತು ಸಮಾಜ ಕಲ್ಯಾಣದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿರ್ಬೋದು ಮತ್ತು ವೇತನ ನೀಡದೇ ಇರತಕ್ಕಂಥ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇರ್ಬೋದು. ತಾವೆಲ್ಲರೂ ಯಾವುದೇ ಕಾರಣಕ್ಕೆ ಅವರ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇಲ್ಲ. ಆದ್ದರಿಂದ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯ ಕೆಲಸ ಕಾರ್ಯಗಳಿಗೆ ಅರಿವು ಇಲ್ಲದೆ ಹೋದರೆ ತಾವು ಸಮಾಜ ಕಲ್ಯಾಣ ಬಿಟ್ಟು ತೊಲಗಬಹುದು ಅಂತಕ್ಕಂಥದ್ದು ಕೂಡ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತಿನ ವೇತನ ನೀಡದೆ ಹೋದರೆ ನಾಳೆ ಅಥವಾ ನಾಡಿದ್ದು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆ ಮುಖಂಡರಿಗೂ ಸಭೆ ಮಾಡಿ ಆ ಸಭೆಯಲ್ಲಿ ತೀರ್ಮಾನ ತಗೊಂಡ್ಕೊಂಡು ಸಮಾಜ ಕಲ್ಯಾಣ ಇಲಾಖೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಕ್ಕೆ ನಮ್ಮ ಎಲ್ಲ ಕಾರ್ಮಿಕರು ತಯಾರಾಗಿದ್ದಾರೆ. ಆದ್ದರಿಂದ ಯಾವುದೇ ಹೋರಾಟಕ್ಕೆ ಅನುವು ಮಾಡಿಕೊಡದೆ ತಾವು ಕೂಡ ಇವರ ವೇತನವನ್ನು ನೀಡಿ
ಮೊದಲಿನಂತೆ ಯಥಾಸ್ಥಿತವಾಗಿ ವೇತನವನ್ನು ಯಾವ ಹೆಡ್ಡಿನಲ್ಲಿ ಕೊಡ್ತೀರಿ ಅದೇ ಹೆಡ್ಡಿನಲ್ಲಿ ವೇತನ ನೀಡುವುದಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಭಾಳ ತೊಂದರೆ ಅನುಭವಿಸಬೇಕಾಗ್ತಕ್ಕಂಥದ್ದು ಕೂಡ ನಾವು ಎಚ್ಚರಿಕೆ ಕೊಡ್ತೀವಿ. ದಶರಥ್ ಕಲಗುರ್ತಿ ಅಂತ.